ಸಿಎಂ ಪತ್ನಿಯವರಿಗೆ ಆದಂತಹ 14 ನಿವೇಶನಗಳ ಬದಲಿ ವರ್ಗಾವಣೆ ಏನಿದೆ, ಈ ಒಂದು ಸುದ್ದಿ ಈಗ ರಾಜ್ಯದ ಸಂಸತ್ನಲ್ಲಿ ಕಾವೇರಿದ ಚರ್ಚೆಗೆ ಕಾರಣ ಆಗಿದೆ. ನಿಮ್ಮ ಹೆಸರು ಪ್ರಸ್ತಾಪ ಆಗುತ್ತೆ. ಸಂಸತ್ತಲ್ಲಿ ನನ್ನ ವಿಷಯನ ಪ್ರಸ್ತಾಪ ಮಾಡಿದ್ದ ಲೇಯರ್ ಸಿಂಗ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನಾವು ಇದನ್ನ ಆ ಲೆವೆಲ್ಗೆ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಆ ಲೆವೆಲ್ಗೆ ಹೋಗಿದೆ ಅಂತಂದ್ರೆ ಅದನ್ನ ಒಂದು ಹಾಳಾಗುವುದು ಎಷ್ಟಿದೆ ಅನ್ನೋದು ಅಲ್ಲಿಗೂ ಸಂಸತ್ ಸದಸ್ಯರುಗಳು ಗೊತ್ತಾಗಿದೆ. मुख्यमंत्री के साले के नाम पे वो जमीन बेची और उसके बाद में वो जमीन भाई ने मुख्यमंत्री की पत्नी को गिफ्ट कर दी. But with respect to this, Lair Singh ji will authenticate all the documents. गंगराजू और इनको अरेस्ट करके जेल में डाला गया. ಆ ಡಾಕ್ಯುಮೆಂಟ್ ಯಾವತ್ತಿದ್ರು ಸಹ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅದು ನಿಜ ಸತ್ಯ. ಆ ಸತ್ಯನ ಮರಮಾಚಕ್ಕೋಸ್ಕರ ಇಲ್ಲಿ ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮ್ ಇಲ್ಲ ಸಲ್ಲದ ಇಲ್ಲಿ ಪ್ರತಿ ದಿವಸ ಒಂದೊಂದು ಹೇಳಿಕೆ ಕೊಟ್ಕೊಂಡು ಒಂದೊಂದು ಸುಳ್ಳು ಹೇಳ್ಕೊಂಡು ಕಾಲ ಆಗ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ಶಾರ್ಟ್ಲಿ ಅವರೇ ಹೊಣೆಗಾರರಾಯ್ತಾರೆ. ಅದಕ್ಕೆ ತಲೆದಂಡ ಆಗುತ್ತೆ, ಮತ್ತೊಂದಾಗುತ್ತೆ ಅನ್ನೋದು ಬೇರೆ ವಿಷಯ. ಬಟ್ ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಸಿದ್ದರಾಮಯ್ಯನವರು ಈ ವಿಷಯ ಸಂಬಂಧಪಟ್ಟ. ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೆ ಯಾವ ರೀತಿ ಥ್ರೆಟನ್ ಮಾಡ್ತಿದ್ದಾರೆ, ಯಾವ ರೀತಿ ಗಂಗರಾಜರ್ ಅವರಿಗೆ ಎಫ್ಐಆರ್ ಮಾಡಬೇಕು ಅನ್ನೋ ಷಡ್ಯಂತ್ರ ನಡೆದಿದೆ ಅನ್ನೋದು ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕಲೆಕ್ಟ್ ಮಾಡಿರೋ ದಾಖಲೆಗಳು ಸತ್ಯ ಇದೆ ಅನ್ನೋದಕ್ಕೆ ಮೈಸೂರು ಕಮಿಷನ್ ಅವರು ಯಾವುದೇ ಕ್ರಮ ತಗೊಳ್ಳಕ್ಕೆ ಮುಂದಾಗಿಲ್ಲ ಅಂತ ಅನ್ಸುತ್ತೆ. ತೆರೋ ಡಾಕ್ಯುಮೆಂಟರಿ ಇಟ್ಕೊಂಡು ಹೋರಾಟವನ್ನ ಮಾಡಿದ್ರೆ ಅದೆಂಥ ಪ್ರಭಾವಿ ವಿರುದ್ಧನೂ ಕೂಡ ಹೋರಾಟ ಮಾಡಿ ಜಯ ಗಳಿಸಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತ ಅಂತ. ತಪ್ಪೇನಿದೆ ಸರಿ ಏನಿದೆ ಅಂತ ಕೊಡ್ತೀನಿ. ಅದ್ರೊಳಗೆ ನಿಜವಾಗ್ಲೂ ಸತ್ಯ ಇದೆ, ಅದ್ರೊಳಗೆ ನಾವು ಗೆಲ್ತೀವಿ, ನ್ಯಾಯ ಸಿಗುತ್ತೆ ನಮ್ಗೆ ಏನಾಗಿದೆ ಆಗ ನಾನು ಮುಂದೆ ಹೋಗ್ತೀನಿ. ನೀವೇನಾದ್ರೂ ಸಿಬಿಐಗೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀರಾ? ದೆಹಲಿಯಲ್ಲಿ ಯಾರಾದ್ರೂ ನಾಯಕರುಗಳ ಭೇಟಿ ಮಾಡ್ತೀರಾ ಅಥವಾ ತನಿಖಾ ಸಂಸ್ಥೆಗಳಿಗೆ ಏನಾದ್ರೂ ಅರ್ಜಿ ಬರೀತಕ್ಕಂತ ಕೆಲಸಗಳು ಆಗ್ತದ ಗಂಗರಾಜ್ ಅವ್ರ ಕಡೆ? ನಾವು ಸಿಬಿಐ ಎನ್ಕ್ವೈರಿಗೆ ಡೈರೆಕ್ಷನ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನಲ್ಲಿ ನಾವೀಗ PA ಆಗ್ತಾ ಇದೀವಿ. PA ಆಲ್ರೆಡಿ ಸಿದ್ಧತೆ ಮಾಡಿದೀವಿ, ಸಿದ್ಧತೆ ನಡೀತಾ ಇದೆ. ಎಲ್ಲ ದಾಖಲೆಗಳು ಸಬ್ಮಿಟ್ ಮಾಡ್ತಾ ಇದೀವಿ. ನಿಮ್ಗೆ ಏನಾದ್ರೂ ಗನ್ಮ್ಯಾನ್ ಅವಶ್ಯಕತೆ ಇದೆಯಾ, ಪೊಲೀಸ್ ಅಥವಾ ರಕ್ಷಣೆ ಅವಶ್ಯಕತೆ ಇದೆಯಾ ಈ ಸಂದರ್ಭದಲ್ಲಿ? ನಮ್ಗೆ ಯಾವ ಟೈಮಲ್ಲಿ ಯಾವಾಗ ಏನೇನ್ ಮಾಡ್ತಾರೋ ಹೇಳಲಿಕ್ಕೆ ಆಗಲ್ಲ. ಸೊ ಅದನ್ನ ಹಲವಾರು ಬಾರಿ ನಾನು ಹೇಳ್ಕೊಂಡಿದ್ದೀನಿ. ಬಟ್ ಖಂಡಿತ ಬೇಕಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಲೆದಂಡ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಪೂರಕವಾಗಿ ಸಂಸತ್ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರು ಸಿದ್ದರಾಮಯ್ಯ ಅವರು ಮತ್ತೆ ಅವರು ಮಾತನಾಡಿದಂಥ ಮಾತುಗಳು, ಅದೇ ರೀತಿ ಮೈಸೂರು ಮೂಡ ಹಗರಣದ ಬಗ್ಗೆ ಆಟೆ ಕಾರ್ಯಕರ್ತ ತೆಗೆದಂತಹ ದಾಖಲಾತಿಗಳು ಲೀಗಲ್ ಆಗಿದೆ ಅಂತೇಳಿ ಸ್ಪೀಕರ್ ಅವರೇ ಸಂಸದರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಮೈಸೂರಿನ ಮೂಡ ಒಂದು ಹಗರಣ ಈಗ ದೆಹಲಿಯ ಸಂಸತ್ನಲ್ಲಿ ಸಾಕಷ್ಟು ಸದ್ದನ್ನು ಮಾಡಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಆಟೆ ಕಾರ್ಯಕರ್ತರಾದಂತಹ ಗಂಗರಾಜ್ ಇದನ್ನು ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಯಾವುದೇ ಒಂದು ಹೋರಾಟಗಳು ಆಟೆ ಕಾರ್ಯಕರ್ತರಿಗೆ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ಲಿಲ್ಲ ಅಂದರೆ ನಿಮ್ಮನ್ನ ಸಮಾಜ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಈ ಒಂದು ಮೂಡಾದ 50-50 ರೇಷಿಯೋ ಹೋರಾಟ ಏನಿದೆ ಮತ್ತು ಸಿಎಂ ಪತ್ನಿಯವರಿಗೆ ಆದಂತಹ 14 ನಿವೇಶನಗಳ ಬದಲಿ ವರ್ಗಾವಣೆ ಏನಿದೆ, ಈ ಒಂದು ಸುದ್ದಿ ಈಗ ರಾಜ್ಯದ ಸಂಸತ್ನಲ್ಲಿ ಕಾವೇರಿದ ಚರ್ಚೆಗೆ ಕಾರಣ ಆಗಿದೆ. ನಿಮ್ಮ ಹೆಸರು ಪ್ರಸ್ತಾಪ ಆಗುತ್ತೆ. ಸ್ಪೀಕರ್ ಅವರು ಆ ಡಾಕ್ಯುಮೆಂಟ್ ತುಂಬ ಜೆನ್ಯೂನ್ ಆಗಿದೆ, ನೀವು ವಾದವನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಎಲ್ಲಿಯ ಮೈಸೂರು, ಎಲ್ಲೇ ಗಂಗರಾಜು, ಎಲ್ಲೇ ಸಂಸತ್ತು ಅಂತ? ಸಂಸತ್ತಲ್ಲಿ ನನ್ನ ವಿಷಯನ ಪ್ರಸ್ತಾಪ ಮಾಡಿದ್ದ ಲೇಯರ್ ಸಿಂಗ್ ಅವರಿಗೆ ಧನ್ಯವಾದ ಹೇಳ್ತೀನಿ. ನಾವು ಇದನ್ನ ಆ ಲೆವೆಲ್ಗೆ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಆ ಲೆವೆಲ್ಗೆ ಹೋಗಿದೆ ಅಂತಂದರೆ ಅದನ್ನ ಒಂದು ಹಾಳಾಗುವುದು ಎಷ್ಟಿದೆ ಅನ್ನೋದು ಅಲ್ಲಿಗೂ ಸಂಸತ್ ಸದಸ್ಯರುಗಳಿಗೂ ಗೊತ್ತಾಗಿದೆ. ಈ ಒಂದು ಪ್ರಕರಣ ಇದು ದೊಡ್ಡ ಮಟ್ಟದಲ್ಲಾಗಿದೆ. ದೇಶದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಹಗರಣ ಮೂಡಾದಲ್ಲಿ ಆಗಿರೋಂಥದ್ದು. ಇದರಲ್ಲಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಸಹ ಇದರಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಸಂಸತ್ತಲ್ಲೂ ಸಹ ಈ ಒಂದು ಧ್ವನಿ ರಾಜ್ಯಸಭೆ ಪ್ರತಿಧ್ವನಿಸಿದೆ. ಸೊ ಇದರೊಳಗೆ ಸಂಸತ್ತನ್ನು ನಡೆಸಿದಂಥ ಒಂದು ಸಭಾಪತಿಗಳು ಸಹ ಅಧ್ಯಕ್ಷರು ಸಹ ಇದನ್ನು ಒಂದು ಅಥೆಂಟಿಕ್ ಅಂತೆಲ್ಲ ಅವರು ಹೇಳಿದ್ದಾರೆ. ಆ ಡಾಕ್ಯುಮೆಂಟು ಯಾವತ್ತಿದ್ರೂ ಸಹ ಡಾಕ್ಯುಮೆಂಟಲ್ಲಿ ಏನಿದೆ ಅದು ನಿಜ ಸತ್ಯ. ಆ ಸತ್ಯನ ಮರಮಾಚಕ್ಕೋಸ್ಕರ ಇಲ್ಲಿ ಸಿದ್ದರಾಮಯ್ಯನವರು ಹಾಗೂ ಅವರ ಟೀಮು ಇಲ್ಲ ಸಲ್ಲದ ಇಲ್ಲಿ ಪ್ರತಿ ದಿವಸ ಒಂದೊಂದು ಹೇಳಿಕೆ ಕೊಟ್ಕೊಂಡು ಒಂದೊಂದು ಸುಳ್ಳು ಹೇಳ್ಕೊಂಡು ಕಾಲ ಆಗ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ಶಾರ್ಟ್ಲಿ ಅವರೇ ಹೊಣೆಗಾರರಾಯ್ತಾರೆ. ಅದಕ್ಕೆ ತಲೆದಂಡ ಆಗುತ್ತೆ, ಮತ್ತೊಂದಾಗುತ್ತೆ ಅನ್ನೋದು ಬೇರೆ ವಿಷಯ. ಬಟ್ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಸಿದ್ದರಾಮಯ್ಯನವರು ಈ ವಿಷಯ ಸಂಬಂಧಪಟ್ಟಂಗೆ. ಆಟೆ ಗಂಗರಾಜು ಅಂತ ಹೇಳಿದಾಗ ಒಂದಷ್ಟು ಜನ ಮೈಸೂರಿಗರು, ಒಂದಷ್ಟು ರಾಜ್ಯ ಕಾಂಗ್ರೆಸ್ನವರು, ಒಂದಷ್ಟು ಜನ JDSನ ನಾಯಕರುಗಳು ಕೂಡ ನಿಮ್ಮ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಗಂಗರಾಜರವರು ಆರ್ಟಿಐನಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಅದು ಎಲ್ಲಿ ಲಾಜಿಕಲ್ ಎಂಡ್ ಹೋಗಿದೆ, ಎಲ್ಲಿ ಸೆಟ್ಲ್ಮೆಂಟ್ ಆಗುತ್ತೆ, ಯಾವ ಹೋಟ್ಲಿನಲ್ಲಿ ಡೀಲ್ ಆಗುತ್ತೆ, ಎಷ್ಟು ಅರ್ಜಿಗಳನ್ನ ಹಾಕ್ತೀರಾ, ಎಷ್ಟು ಅರ್ಜಿಗಳನ್ನ ವಾಪಸ್ ತಗೊಳ್ತೀರಾ, ಈ ರೀತಿ ತರಾವರಿ ಟೀಕೆಗಳು ನಿಮ್ಮ ಮೇಲೆ ಬಂದಿದ್ದು. ಈಗೇನು ಉತ್ತರ ಕೊಡ್ತೀರಾ ನಿಮ್ಮ ಟೀಕೆ ಮಾಡಿದವ್ರಿಗೆ? ಈ ಒಂದು ಸದನದಲ್ಲಿ ಚರ್ಚೆ ಆಗಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ನಿಮಗೆ ಯಾವ ರೀತಿ ಥ್ರೆಟನ್ ಮಾಡ್ತಿದ್ದಾರೆ,
ಯಾವ ರೀತಿ ಗಂಗರಾಜರವರಿಗೆ FIR ಮಾಡಬೇಕು ಅನ್ನೋ ಷಡ್ಯಂತ್ರ ನಡೆದಿದೆ ಅನ್ನೋದು ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ಸರ್, ನಾವು ಪಾರದರ್ಶಕವಾಗಿ ಇರೋದ್ರಿಂದಲೇ ನನ್ನ ಮೇಲೆ ಯಾವುದೇ ರೀತಿಯ ಪ್ರಕರಣ ದಾಖಲು ಮಾಡೋಕ್ಕೆ ಆಗದಲ್ಲೇ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರಾಧ್ಯಕ್ಷರು ಮತ್ತು ಅಧ್ಯಕ್ಷರುಗಳೆಲ್ಲ ಸೇರಿ ದೂರು ಕೊಟ್ಟಿದ್ದರು. ಆ ದೂರಿನಲ್ಲಿ ಏನು ಸತ್ಯಾಂಶ ಇಲ್ಲ, ದಾಖಲೆಗಳು ಇವರು ಕಲೆಕ್ಟ್ ಮಾಡಿರೋ ದಾಖಲೆಗಳು ಸತ್ಯ ಇದೆ ಅನ್ನೋದಕ್ಕೆ ಮೈಸೂರು ಕಮಿಷನರ್ ಅವರು ಯಾವುದೇ ಕ್ರಮ ತಗೊಳ್ಳೋಕ್ಕೆ ಮುಂದಾಗಿಲ್ಲ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಮ್ಮ ಹೋರಾಟ ಪಾರದರ್ಶಕವಾಗಿದೆ ಮತ್ತು ನ್ಯಾಯಯುತವಾದ ನಮ್ಮ ಹೋರಾಟ ಆಗಿರೋದ್ರಿಂದ ಯಾರೂ ಕಾನೂನು ಚೌಕಟ್ಟಲ್ಲಿ ನಮ್ಮನ್ನು ಬಂಧಿಸೋಕ್ಕಾಗೋದಿಲ್ಲ. ನಾವು ಕಾನೂನು ಚೌಕಟ್ಟು ಮೀರಿ ವರ್ತನೆ ಮಾಡಿದರೆ ಯಾರೇ ಆದ್ರೂ ಅಪರಾಧ ಮಾಡಿದರೆ ಅದು ತಪ್ಪೇನೆ. ಆ ವಿಷಯದಲ್ಲಿ ಯಾರನ್ನೂ ರಕ್ಷಣೆ ಮಾಡೋಕ್ಕಾಗಲ್ಲ, ಸರ್ಕಾರನೇ ಆಗಲಿ ಕಾನೂನಲ್ಲಿ ರಕ್ಷಣೆ ಮಾಡಲಿಕ್ಕಾಗಲ್ಲ. ಆ ಥರ ಯಾರು ಸೆಟಲ್ಮೆಂಟು ಇನ್ನೊಂದು ಮಾಡ್ತಾರೆ ಅಂತಂದರೆ ಬಹುಶಃ ನನ್ನ ಹೆಸರು ಹೇಳ್ಕೊಂಡು ಯಾರೋ ಸೆಟಲ್ಮೆಂಟ್ಗಳು ಮಾಡ್ಕೊಂಡಿರ್ಬೋದು. ನನ್ನ ಹೆಸರು ಹೇಳ್ಕೊಂಡು ನನ್ನ ಹೆಸರು ಹೇಳ್ಕೊಂಡು ಯಾರು ಬೇರೆ ಸೆಟಲ್ಮೆಂಟ್ ಮಾಡ್ಕೊಂಡಿರ್ಬೋದೇನೋ ನನಗೆ ಗೊತ್ತಿಲ್ಲದಲೆ. ಬಟ್ ನನ್ನ ವ್ಯಾಪ್ತಿನ ಮೀರಿ ಅವರು ನನಗೆ ಗೊತ್ತಿಲ್ಲಂಗೆ ನನ್ನ ಹೆಸರು ಹೇಳ್ಕೊಂಡು ಯಾರು ಸೆಟಲ್ಮೆಂಟು ಇನ್ನೊಂದು ಮಾಡ್ಕೊಂಡಿದ್ರೆ ಅವರು ಹೊಣೆಗಾರ, ಅವರು ಆಗಿದ್ದಾರೆ ಹೊರತು ನಾನು ಹೊಣೆಗಾರ ಅಲ್ಲ. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ನಾವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಯಾರು ನಮಗೆ ಹೆಸರು ಹೇಳ್ಕೊಂಬಂದರೆ ಅಲೋ ಮಾಡಬೇಡಿ ಅಂತ ಹೇಳ್ತೀನಿ. ಬಟ್ ಕಾನೂನು ಚೌಕಟ್ಟಲ್ಲಿ ನೀವೇನಿದೆ ನಿಮ್ಮ ದಾಖಲೆಗಳಿಟ್ಟು ಹೋರಾಟ ಮಾಡಿ ಅಂತ ನಾವು ಹೇಳ್ತೀವಿ ಹೊರತು ಬಟ್ ಈ ಥರ ಅವರ ಒಳೊಳಗೆ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ? ಅವರ ಕೇಂದ್ರದಲ್ಲಿ ಚರ್ಚೆ ಆಗಿದೆ, ಇಡೀ ಸಂಸತ್ತರಿದ್ದರು, ಸ್ಪೀಕರ್ ಅವರು ಕೂಡ ಒಂದು ಉಲ್ಲೇಖ ಮಾಡ್ತಾರೆ ನಿಮ್ಮ ಹೆಸರನ್ನ. ಅಂದರೆ ನಿಮ್ಗೆ ಅನಿಸುತ್ತಾ ನಾನೊಂದು ತೆರೋ ಡಾಕ್ಯುಮೆಂಟನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದ್ರೆ ಅದೆಂಥ ಪ್ರಭಾವಿ ವಿರುದ್ಧನೂ ಕೂಡ ಹೋರಾಟ ಮಾಡಿ ಜಯ ಗಳಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತ ಅಂತ? ಖಂಡಿತ ನಮ್ಮಲ್ಲಿರುವಂಥ ದಾಖಲೆಗಳು ನಾನು ಮೊದಲೇನು ಮಾಡ್ತೀನಿ, ನಾನು ದಾಖಲೆಗಳು ಫಸ್ಟು ಕ್ರೋಢೀಕರಿಸ್ತೀನಿ, ಪ್ಲಸ್ ನಾನು ಅರ್ಥ ಮಾಡ್ಕೋತೀನಿ. ಅದ್ರ ಜೊತೆಗೆ ನಾನೇನು ಮಾಡ್ತೀನಿ, ನಮಗೆ ಸಂಬಂಧಪಟ್ಟ ನಮ್ಮ ವಕೀಲರ ಜೊತೆ ಕೊಟ್ಟು ಲೀಗಲ್ ಒಪಿನಿಯನ್ ತೊಗೋತೀನಿ. ಆ ದಾಖಲೆಗಳನ್ನೆಲ್ಲ ಕೊಟ್ಟು ಅದರಲ್ಲಿ ಏನಿದೆ, ತಪ್ಪೇನಿದೆ, ಸರಿ ಏನಿದೆ ಅಂತ ಕೊಡ್ತೀನಿ. ಅದರೊಳಗೆ ನಿಜವಾದಲ್ಲೂ ಸತ್ಯ ಇದೆ, ಅದರೊಳಗೆ ನಾವು ಗೆಲ್ತೀವಿ, ನ್ಯಾಯ ಸಿಗುತ್ತೆ ನಮಗೆ ಏನಾಗಿದೆ, ಆಗ ನಾನು ಮುಂದೆ ಹೋಗ್ತೀನಿ. ಬಟ್ ಅದನ್ನು ಇಲ್ಲಿ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ನಾವು ಹೇಳಿರೂ ಸಹ ಅವರು ಸರಿಪಡಿಸ್ಕೋತಾ ಇಲ್ಲ. ಅವರಿದ್ದಂಥ ನಿವೇಶನಗಳು ಸರೆಂಡರ್ ಮಾಡಿ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿ ಅಟ್ಲೀಸ್ಟ್ 4-5 ಸಾವಿರ ಕೋಟಿ ಹಗರಣ ಆಗಿರೋದ್ರಿಂದ ಅದನ್ನು ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಅಂತ ಕೇಳ್ದೆ. ಅಲ್ಲೇನಾಗತ್ತೆ ಅಂತಂದರೆ ಅಲ್ಲಿ ಹಿಂದೆ ಇರೋ ಸುತ್ತಮುತ್ತ ಇರೋ ಬೈರತಿ ಸುರೇಶ್ ಅವರೇ ಆಗಲಿ, ಅವರ ಹಿಂಬಾಲಕರಲ್ಲಿ ಹಗರಣ ಮಾಡಿದ್ದಾರೆ ಸರ್. ಹಗರಣ ಮಾಡೋದ್ರಿಂದ ಅವರು ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇವರು ಒಂದು ಇದನ್ನು ಉಪಯೋಗಿಸ್ಕೊಂಡು ಅವ್ರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಬಲಿಪಶುನೂ ಆಗಿದ್ದಾರೆ, ಮುಂದೂ ಆಯ್ತಾರೆ. ಅದೊಂದು 100%. ಮೈಸೂರು ಮೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದೆ, ಸದ್ದು ಮಾಡ್ತಾ ಇದೆ. ಇದು ಸಾಮಾನ್ಯ ಪ್ರಕರಣ ಆಗಿದ್ದರೆ ಸಂಸತ್ವರೆಗೂ ಕೂಡ ಹೋಗ್ತಿರ್ಲಿಲ್ಲ, ಅಲ್ಲಿ ಕಾವೇರಿದ ಚರ್ಚೆ ಆಗ್ತಾ ಇರಲಿಲ್ಲ. ತುಂಬ ಸ್ಪಷ್ಟವಾಗಿ ಅವರು ಲೇಯರ್ ಅವರು ಉಲ್ಲೇಖ ಮಾಡ್ಕೊಂಡು ಹೋಗ್ತಾರೆ. ಆ ಪ್ರಕರಣ ಹೇಗೆ ಬಂತು, ರಾಜ್ಯದ ಮುಖ್ಯಮಂತ್ರಿಗಳು ದಲಿತರ ಭೂಮಿಯನ್ನು ತೆಗೆದುಕೊಂಡ್ರು, ನಂತರ 16 ನಿವೇಶನಗಳನ್ನು ತಗೊಂಡ್ರು, ನೀವು ವಾಪಸ್ ಕೊಡಿ ಏನಂದ್ರೆ 63 ಕೋಟಿ ದುಡ್ಡನ್ನು ಕೇಳ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಈ ಥರ ನಿಮ್ಮ ಹೆಸರುಗಳೆಲ್ಲ ಉಲ್ಲೇಖ ಮಾಡಿ ಸುದೀರ್ಘವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಸರ್, ಇದೊಂದು ಸಿದ್ದರಾಮಯ್ಯವ್ರದ್ದು ಇದೊಂದು ಚಾಳಿ ಆಗಿದೆ ಸರ್. ಹಿಂದೆ 2019ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನೊಂದು ಅವ್ರ ಮನೆ ವಿಜಯನಗರದ ಮನೆ ವಿಷಯಕ್ಕೋಸ್ಕರ ದೂರು ಕಟ್ಟಿದ್ದೆ. ಅಲ್ಲೂ ಸಹ ಇದೇ ಥರದ ಅಕ್ರಮ ನಡೆದಿದ್ದು. ಅಲ್ಲೂ ಸಹ ಭೂಸ್ವಾಧೀನ ಮಾಡ್ಕೊಂಡು 6-1 ಆಗುತ್ತೆ, 4-1 ಆಗುತ್ತೆ, ನೋಟಿಫಿಕೇಷನ್ ಅವಾರ್ಡ್ ನೋಟಿಸ್ ಹೋಗುತ್ತೆ. ಸೇಮ್ 68ರಲ್ಲಿ ದಾನಪತ್ರ ಮಾಡಿರ್ತಾರೆ ಆ ವಾಸ್ತಿನ ಬೇರೆಯವ್ರಿಗೆ, ಇನ್ಕಲ್ ಪಾಪಣ್ಣ ಇವರಿಗೆ ಅಣ್ಣಯ್ಯ ಅನ್ನೋರಿಗೆ. ಅವರು ಓನರ್ ಅವತ್ತೇ ಸಾಕಮ್ಮ ಅವರವರು ಅದನ್ನ ಹಕ್ಕು ಕಳ್ಕೊಂಡಿದ್ದಾರೆ. ಅವ್ರ ಕಡೆಯಿಂದಲೇ 98ರಲ್ಲಿ ಇವರು ಏನು ಮಾಡ್ತಾರೆ, ಅದನ್ನು ಬರ್ಸ್ಕೊತಾರೆ. ಅಂದರೆ ಪಾಪಣ್ಣನ ಹೆಸರಾಗಿದ್ದ ಆಸ್ತಿನ ಪಾಪಣ್ಣನೇ ನಿಂತ್ಕೊಂಡು ಬರ್ಸ್ಕೊಡ್ಬೋದಿತ್ತು. ಅವ್ನು ಬರ್ಕೊಡೋದು ಬಿಟ್ಬಿಟ್ಟು ಏನು ಮಾಡಿ ಇವರು ಸಿದ್ದರಾಮಯ್ಯನವ್ರು ತಗಲಾಕಬೇಕು ಅಂತಲೇ ಅವ್ನು ಸಾಕಮ್ಮನ ಜೊತೆ ಬರ್ಸ್ಕೊಟ್ಟ. ಸೊ ಆಮೇಲೆ ಅಲ್ಲಿ ಡೆವಲಪ್ ಮಾಡಿದ್ದಾರೆ, ಹಂಚಿಕೆ ಮಾಡಿದ್ದಾರೆ. 30 ಗುಂಟೆ ಜಾಗ 70/4 ಏನಲ್ಲಿ ಡೆವಲಪ್ ಮಾಡಿ ಹಂಚಿಕೆ ಮಾಡಿದ್ದಾರೆ. ಹಂಚಿಕೆ ಮಾಡಿದಂತಹ ಕೆಲವೊಂದು ಮನೆ ಕಟ್ಕೊಂಡು 1991 ಮನೆ ಕಟ್ಟಿ CR ಕೊಟ್ಟಿದ್ದಾರೆ ಮೂಡಾದಿಂದ. ಅಲ್ಲೂ ಸಹ ದಲಿತರ ಭೂಮಿನೂ ಇವರು ಇದು ಮಾಡಿದ್ದು. ಒಬ್ಬ ದಲಿತ ಹುಡುಗನೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ದು ಸೈಟನ್ನು ಇವರು ಅಕ್ರಮವಾಗಿ ಇವರು ಕೂತ್ಕೊಂಡ್ರು ಆ ಜಾಗದಲ್ಲಿ. ಅದು ಸಹ ವಿಚಾರಣೆ ಆಯಿತು, ಇಲ್ಲೂ ಆಯಿತು. ಇಲ್ಲಿ ಬಿ ರಿಪೋರ್ಟ್ ಹಾಕಿರು. ಅದಾದಮೇಲೆ ತಿರ್ಗಿ ನಾನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಾನು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಆರ್ಡರ್ ಮಾಡಿಸಿದೆ. ಅಲ್ಲಿಂದ ಹೈಕೋರ್ಟಲ್ಲಿ ಅವರು ಅದನ್ನು ಲೋಯರ್ ಕೋರ್ಟ್ ಆರ್ಡರ್ನ ಸೆಟಲೈಸ್ ಮಾಡಿದ್ರು. ನನಗೆ ಸುಪ್ರೀಂ ಕೋರ್ಟಲ್ಲಿ ಅದ್ರ ಬಗ್ಗೆ ಕೇಸ್ ದಾವೆ ಇದೆ, ಪೆಂಡಿಂಗ್ ಇದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೀನಿ ಅವ್ರ ವಿರುದ್ಧ ಕೇಸು. ಅದನ್ನು ಫುಲ್ ಕ್ಲೋಸ್ ಆಗಿದೆ ಅಂತ ಯಾರು ತಪ್ಪು ತಿಳ್ಕೊಬಾರ್ದು. ಸೇಮ್ ಇದೇ ಪ್ರಕಾರ ಏನಿಲ್ಲಿ ಕೆಸರೆ ಜಾಗದಲ್ಲಿ ಏನು ಮಾಡಿದ್ದಾರೆ ಅಕ್ರಮನ, ಅದೇ ಥರದ ಅಕ್ರಮ ಅದು. ಅವ್ರದ್ದೊಂದು ಚಾಳಿ ಅಂತ ಕಾಣಿಸುತ್ತೆ. ಇದು ನೋಡ್ತಾ ಇದ್ದಾರೆ ಎರಡನ್ನೂ. ಬೆಳಗ್ಗೆ ವಿಶ್ವನಾಥರು ಪ್ರೆಸ್ ಮೀಟ್ ಮಾಡುವಾಗ ತುಂಬ ಗಂಭೀರವಾದ ವಿಚಾರನ ಹೇಳಿದ್ರು. ಯಾಕಂದರೆ ಸಿದ್ದರಾಮಯ್ಯನವರು ಸುದೀರ್ಘ ರಾಜಕಾರಣದಲ್ಲಿ ಅಷ್ಟೊಂದು ಕೈ ಕೆಸರು ಮಾಡ್ಕೊಂಡಲ್ಲ,
ತುಂಬ ಸ್ವಚ್ಛ ರಾಜಕಾರಣಿ. ಎಲ್ಲೋ ಒಂದು ಕಡೆ ಅವರು ವಕೀಲರು ಕೂಡ ಇದ್ದಾರೆ. ಏನಾದ್ರು ಒಂದು ಆಸ್ತಿನ ತನ್ನ ಮಕ್ಕಳು ಹೆಂಡತಿ ಹೆಸರಿಗೆ ರಿಜಿಸ್ಟರ್ ಮಾಡೋ ಒಂದು ಲೀಗಲ್ ಒಪಿನಿಯನ್ ತೊಗೋಬೇಕು ಅಥವಾ ಪತ್ರಗಳು ಓದಬೇಕು ಅನ್ನೋ ಸೆನ್ಸು ಇಲ್ಲದೇ ಏಕಾಏಕಿ ಮಾಡ್ಕೊಂಡಿದ್ದು ಎಡವಟ್ಟು ಇವತ್ತು ರಾಜ್ಯದ ಜನತೆ ಮುಂದೆ ಸಿದ್ದರಾಮಯ್ಯನವರು ಬೆತ್ತಲಾಗಿದ್ದಾರೆ ಅಂತ. ಖಂಡಿತ ಈ ವಿಷಯದಲ್ಲಿ ಒಪ್ಪಬೇಕಾದ ವಿಶ್ವನಾಥ್ ಅವ್ರ ಮಾತು ನಾನು ಒಪ್ಪಬೇಕಾಗಿದೆ. ಈ ಮಾತು ನನಗೆ 2019 ಗೊತ್ತಾಗಿದೆ. ಯಾಕೆಂದರೆ ಯಾರು ಇವರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾರು ಡಾಕ್ಯುಮೆಂಟ್ಗಳನ್ನ ಸುಳ್ಳು ಹೇಳ್ಬಿಟ್ಟು ಇವ್ರನ್ನ ತಗಲಾಕಿಸ್ತಾ ಇದ್ದಾರೆ ಅಂಥವ್ರನ್ನೇ ಅವ್ರು ನಂಬ್ತಾ ಇದ್ದಾರೆ. ಸದನದಲ್ಲಿ ಸದ್ದಾಗಿದೆ. ಇದೀಗ ರಾಷ್ಟ್ರಕ್ಕೆ ಗೊತ್ತಾಗಿದೆ ಮೈಸೂರಿನ ಮೂಡದಲ್ಲಿ ಏನು ನಡೆದಿದೆ. ನೀವೇನು ಡಾಕ್ಯುಮೆಂಟೇಷನ್ ಕೊಟ್ರಿ, ಸಿದ್ದರಾಮಯ್ಯ ಅವರ ಪತ್ನಿಯವ್ರದ್ದು ಸಣ್ಣ ಉದಾಹರಣೆ. ಆ ಎಳೆಯನ್ನು ಇಟ್ಕೊಂಡು ಹೋದರೆ ತುಂಬ ದೊಡ್ಡ ಮಟ್ಟದ ಹಗರಣ ಆಗಿದೆ. ಈ ವಿಚಾರವನ್ನು ಇಟ್ಕೊಂಡು ನಿಮ್ಮ ದಾಖಲಾತಿಯನ್ನು ಇಟ್ಕೊಂಡು ನೀವೇನಾದರೂ CBIಗೆ ಎಂಕ್ವೈರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀರಾ? ದೆಹಲಿಯಲ್ಲಿ ಯಾರಾದರೂ ನಾಯಕರುಗಳ ಭೇಟಿ ಮಾಡ್ತೀರಾ ಅಥವಾ ತನಿಖಾ ಸಂಸ್ಥೆಗಳಿಗೆ ಏನಾದರೂ ಅರ್ಜಿ ಬರೀತಕ್ಕಂಥ ಕೆಲಸಗಳು ಆಗ್ತದ ಗಂಗರಾಜ್ ಅವ್ರ ಕಡೆ? ಇವಾಗ ನಾವೂ CBI ಎನ್ಕ್ವೈರಿಗೆ ಡೈರೆಕ್ಷನ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ನೆಲ್ಲ ನಾವೀಗ PA ಆಗ್ತಾ ಇದ್ದೀವಿ. PAಗೆ ಆಲ್ರೆಡಿ ಸಿದ್ಧತೆ ಮಾಡಿದ್ದೀವಿ, ಸಿದ್ಧತೆ ನಡೀತಾ ಇದೆ. ದಾಖಲೆಗಳು ಎಲ್ಲ ದಾಖಲೆಗಳು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇದನ್ನ ಇಟ್ಕೊಂಡು ನಾವಿಲ್ಲಿ, ಯಾಕೆಂದರೆ ಈಗ ಸ್ವತಃ ಸಿದ್ದರಾಮಯ್ಯನವರು ಸಹ ಈ ಇದರೊಳಗೆ ಇನ್ವಾಲ್ವ್ ಆಗಿರೋದ್ರಿಂದ, ಅವರ ಕುಟುಂಬನೇ ಇನ್ವಾಲ್ವ್ ಆಗಿರೋದ್ರಿಂದ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆದ್ರು ಸಹ ಆಗಲ್ಲ. ಈಗ ಆಲ್ರೆಡಿ 2 ಸರಿ ತನಿಖೆ ಮಾಡಿದ್ದಾರೆ ಮೂಡ ಎನ್ಕ್ವೈರಿ ಬಗ್ಗೆನೇ. 2 ಸರಿ ಮಾಡಿದ್ದು ರಿಪೋರ್ಟ್ ಏನಾಯಿತು? ಅಲ್ಲ, ಈಗ SIT ಎಂಕ್ವೈರಿ ಮಾಡಿದ್ರೆ BJP ಅವ್ರಿಗೆ JDS ಅವ್ರಿಗೆ ಇಷ್ಟ ಆಗಲ್ಲ, CBI ಎಂಕ್ವೈರಿ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇಷ್ಟ ಆಗಲ್ಲ. ಮತ್ತು ಯಾವ ಟೀಮ್ ಬಂದು ಸತ್ಯ ಈಚೆಗೆ ಬರಬೇಕು ಅಂತ? ಸರ್, ಯಾವುದೇ ಆಗಲಿ ಈಗ SITಗೆ ಕೊಟ್ಟರು ಸಿದ್ದರಾಮಯ್ಯನವ್ರು ಫಸ್ಟು ಅವ್ರ ಸೈಟ್ನ ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ SIT ಕೊಟ್ಟರು ಎನ್ಕ್ವೈರಿ ಆಗುತ್ತೆ ಅಂತ ನಾವು ಅನ್ಕೋಬೋದು. ಯಾಕೆಂದರೆ ಸಿದ್ದರಾಮಯ್ಯನವರು ಅವ್ರ ಮೇಲಿರೋ ಕೊಳೆನ ಫಸ್ಟು ಹೊರಗೆ ತೊಳ್ಕೋಬೇಕು. ನಾವು ಅದು ಫ್ರಮ್ ಬಿಗಿನಿಂಗದಲ್ಲೂ ಅದನ್ನೇ ಹೇಳ್ತಾ ಇದ್ದೇವೆ. ಫಸ್ಟು ನೀವು ಸರೆಂಡರ್ ಮಾಡಿ ನೀವು ಸರೆಂಡರ್ ಮಾಡಿಬಿಟ್ಟು ನೀವು ಕಾನೂನು ಚೌಕಟ್ಟಲ್ಲಿ ಏನಾದರೂ ಕ್ಲೈಮ್ ಬರಬೇಕಾದ್ರೆ ನೀವು ತೊಗೊಂಡಿದ್ವಿ ಕ್ಲೈಮ್ ಏನಾರು ಇತ್ತು ಅಂದರೆ ಲೀಗಲಾಗಿ. ಸೊ ಅದನ್ನು ಹೇಳಿಬಿಟ್ಟು ಎನ್ಕ್ವೈರಿ ಮಾಡಿ SITಗೆ ಕೊಡಿ. SIT ಕೊಟ್ಟು ಅವರು ಬಂಧಿಸ್ಬೇಕು ಇಮಿಡಿಯೇಟು. ಸುಮ್ಮನೆ ಯಾರು ತಪ್ಪಿತಸ್ಥ ಅಧಿಕಾರಿಗಳೇ ಆಗಲಿ, ಯಾರೇ ತಪ್ಪು ಮಾಡಿರಲಿ ಸರ್, ಬಂಧಿಸ್ಬೇಕು ಇಮಿಡಿಯೇಟ್. FIR ಹಾಕಬೇಕು. FIR ಹಾಕೊಂಡು ಅರೆಸ್ಟ್ ಮಾಡ್ತಾರೆ. ಹೋರಾಟ ಈ ಒಂದು ಪ್ರಕರಣ ಮೈಸೂರು ಮಹಾರಾಜರು ನಮಗೆಲ್ಲ ಒಂದು ಮೈಸೂರನ್ನ ಸ್ವಚ್ಛವಾಗಿ ಕಟ್ಬಿಟ್ಟು ಹೋದರು. ಎಲ್ಲ ಆಸ್ಪತ್ರೆ ಇರ್ಬೋದು, ಉದ್ಯೋಗ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಸಂಸ್ಥೆಗಳನ್ನು ಮಾಡಿ ಇಟ್ಟೋಗಿದ್ದಾರೆ ನಮ್ಮ ನಾಳಿದಂಥ ಮಹಾರಾಜರುಗಳು. ಎಲ್ಲೊಂದು ಕಡೆ ಮೂಡ ಹಗರಣ ದೆಹಲಿಯಲ್ಲಿ ಸದ್ದು ಮಾಡಿದ್ರೆ, ಇದೆಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅಥವಾ ಈ ಒಂದು ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಮಹಾರಾಜರಿಗೆ ಅಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತ ನಿಮ್ಗೆ ಅನಿಸಲ್ವ? ಖಂಡಿತ ಆಗುತ್ತೆ, ಖಂಡಿತ ಸರ್. ಇದನ್ನು ಈ ಮೂಡ ಇದು ಇತಿಹಾಸದಲ್ಲೇ ಇದೊಂದು ಮಹಾರಾಜರು ಮಾಡಿದಂತಹ ಒಂದು ಒಳ್ಳೆ ಕೆಲಸದಲ್ಲಿ ನೋ ಲಾಸ್ ನೋ ಗೇನ್ ಅಂತ ಹೇಳ್ಬಿಟ್ಟು, ಒಂದು ಯಾವುದೇ ನಷ್ಟ ಆಗಬಾರ್ದು, ಲಾಭನೂ ಬರಬಾರ್ದು ಅನ್ನೋದ್ರಲ್ಲಿ ಜನಗಳಿಗೆ ಸೈಟ್ ನಿವೇಶನಗಳು ಹಂಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಧಿಕಾರ ರಚನೆ ಮಾಡ್ತಾರೆ ಸರ್. ಇವರು ಮಾಡ್ತಾ ಇರೋದು ನೋಡ್ತಾ ಇದ್ರೆ ಜನಗಳಿಗೆ ಸೈಟ್ನೂ ಹಂಚ್ತಾ ಇಲ್ಲ, ಏನಿಲ್ಲ ಸರ್. 75 ಸಾವಿರ ಅಪ್ಲಿಕೇಶನ್ಸ್ ಇಲ್ಲಿವರೆಗೂ ಪೆಂಡಿಂಗ್ ಇದೆ ಸರ್. ಈಗೇನೋ ಒಂದು 5,000 ಕೋಟಿ ಹಗರಣ ಆಗಿದೆಯಲ್ಲ ಸರ್, ಇದರೊಳಗೆ ಒಂದು 25ರಿಂದ 30,000 ಜನಕ್ಕೆ 20-30 ಸೈಟ್ ಕೊಟ್ಟರು 30,000 ಜನಕ್ಕೆ ಹಂಚ್ಬೋದಿತ್ತು ಸರ್ ಸೈಟ್ಗಳು. ಅದರೊಳಗೆ ದುಡ್ಡು ಬರೋದು ಅಟ್ಲೀಸ್ಟ್ ಇಷ್ಟು ದುಡ್ಡು ಕಟ್ಟಿ ಅಂತಂದರೆ ದುಡ್ಡನ್ನು ಕೊಡೋರು ಜನಗಳು ಕೊಟ್ಟು ಸೈಟು ತೊಗೊಂಡಿರೋರು ಸರ್. ಈಗ ಕೊನೆಗೆ ಲಾಸ್ಟಿಗೆ ಏನಾಯಿತು, ಎಲ್ಲ ಈ ಭೂಗಳ್ರು ಈ ಥರ ಈ ಭ್ರಷ್ಟಾಚಾರದ ತಿಂದು ತೇಗಿಬಿಟ್ಟಿದ್ದಾರೆ ಸರ್. ಖುಷಿ ಇದೆ. ಮೈಸೂರಿನ ಒಂದು ನೀವು ಹೋರಾಟವನ್ನು ಕೈಗೆತ್ತಿಕೊಂಡಂಥ ಒಂದು ಪ್ರಕರಣ ಸಂಸತ್ನಲ್ಲಿ ಸದ್ದು ಮಾಡಿದೆ. ಸ್ಪೀಕರ್ ಕೂಡ ನಿಮ್ಮ ಡಾಕ್ಯುಮೆಂಟೇಷನ್ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆರ್ ಯು ಹ್ಯಾಪಿ? ಖಂಡಿತ ಹ್ಯಾಪಿ. ಬಟ್ ಅದ್ರ ಜೊತೆಗೆ ನಮಗಿನ್ನ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸರ್. ಈಗ ಯಾಕೆ ನಾವು ಇನ್ನೂ ಮುಂದೆ ಹೆಚ್ಚು ಕೆಲಸಗಳು ಮಾಡಬೇಕು, ಒಳ್ಳೊಳ್ಳೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಪ್ರಾಧಿಕಾರ ಉಳಿಸ್ಬೇಕು, ಸರ್ಕಾರದ ಆಸ್ತಿಯನ್ನು ಯಾರು ಈ ಥರ ಭೂಗಳ್ರು ವಶಪಡಿಸ್ಕೊತಾ ಇದ್ದಾರೆ ಅದನ್ನು ರಕ್ಷಣೆ ಮಾಡಬೇಕು. ಇನ್ನು ಜವಾಬ್ದಾರಿ ಜಾಸ್ತಿಯಾಗಿ ನಾವು ಜವಾಬ್ದಾರಿಯಿಂದ ಇನ್ನು ಮುಂದೆನೂ ನಡ್ಕೋಬೇಕು ಅನ್ನೋದು ನಮಗೆ ಒಂದು ಸಂಸತ್ತಲ್ಲಿ ಪ್ರತಿಧ್ವನಿಸಿರೋದು ಮಾಹಿತಿ ನನಗೆ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ಆಗಿದೆ. ಈಗ ನೀವು ಇಲ್ಲಿ ತನಕ ಮೈಸೂರು ಅಥವಾ ರಾಜ್ಯದ ಫಿಗರ್ ಆಗಿದ್ರಿ, ಮುಖಪರಿಚಯ ಇರ್ತಕ್ಕಂಥ ವ್ಯಕ್ತಿ ಆಗಿದ್ರಿ. ಈಗ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋಟೋ ಫುಲ್ ವೈರಲ್ ಆಗ್ತಿದೆ. ನಿಮ್ಗೇನಾದರೂ ಗನ್ಮ್ಯಾನ್ ಅವಶ್ಯಕತೆ ಇದೆಯಾ? ಪೊಲೀಸ್ ಅಥವಾ ರಕ್ಷಣೆ ಅವಶ್ಯಕತೆ ಇದೆಯಾ ಈ ಸಂದರ್ಭದಲ್ಲಿ? ಅದನ್ನು ನಾನು ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದಾಗಲೂ ಸಹ ಅವತ್ತಿಂದ ಇವತ್ತವರೆಗೂ ಆ ಗೌರ್ಮೆಂಟ್ BJP ಗೌರ್ಮೆಂಟ್ ಇದ್ದಲ್ಲೂ ಕೇಳ್ಕೊಂಬಂದಿದ್ದೀನಿ. ಆವಾಗಲೂ ಸಿದ್ದರಾಮಯ್ಯನವರೇ ನಾನು ಬರೆದಂಥ ಪತ್ರಕ್ಕೆ ಅಂದಿನ ಯಡಿಯೂರಪ್ಪ ಅವ್ರ ಗೌರ್ಮೆಂಟಿಗೆ ಒಂದು ರೆಕಮೆಂಡೇಷನ್ ಲೆಟರ್ನು ಕಳಿಸಿದ್ರು. ಸಿದ್ದರಾಮಯ್ಯನವರೇ ಅವರು ಅವಾಗ ಇದಾಗಿದ್ದರು, ಅಪೋಸಿಷನ್ ಲೀಡರ್ ಆಗಿದ್ದರು. ಇವರು ಒಂದು ಪ್ರಕರಣಕ್ಕೆ ಇವರಿಗೆ ಭದ್ರತೆ ವ್ಯವಸ್ಥೆ ಮಾಡೋ ಬಗ್ಗೆ ಕೂಲಂಕಷ ಪರಿಶೀಲನೆ ಮಾಡಿತ್ತು. ಇವಾಗ ಸಿದ್ದರಾಮಯ್ಯನವರೇ ಗೌರ್ಮೆಂಟ್ ಇದೆ, ಬಟ್ ಅವ್ರಿಗೂ 3 ಪತ್ರ ಬರೆದಿದ್ದೀನಿ, ಆಲ್ರೆಡಿ 2 ಪತ್ರ ಬರೆದಿದ್ದೀನಿ. ಖಂಡಿತ ಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಸರ್. ನಮಗೆ ಯಾವ ಟೈಮಲ್ಲಿ ಯಾವಾಗ ಏನೇನು ಮಾಡ್ತಾರೋ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಹಲವಾರು ಬಾರಿ ನಾನು ಹೇಳ್ಕೊಂಡಿದ್ದೀನಿ. ಬಟ್ ಖಂಡಿತ ಬೇಕಾಗುತ್ತೆ ಸರ್, ಖಂಡಿತ ಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಟೆ ಕಾರ್ಯಕರ್ತರಾದಂತಹ ಗಂಗರಾಜರವರ ಮಾತು. ಯಾಕಂದರೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಒಂದು ನಿವೇಶನಕ್ಕೆ ಸಂಬಂಧಪಟ್ಟಂತೆ ನಾನು ಹೋರಾಟ ಮಾಡಿದ್ದೆ, ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಈಗ ಮತ್ತೊಂದು ಹಗರಣವನ್ನು ನಾನು ಬಯಲಿಗೆಳೆದಿದ್ದೆ. ನಾನು ಬಯಲಿಗೆ ಎಳೆದಂತಹ ಮೈಸೂರಿನ ಮೂಡಾದ ಸುಮಾರು 5,000
ಸಾವಿರ ಕೋಟಿ ಅಕ್ರಮದ ವಾಸನೆ ಈಗ ಸಂಸತ್ನಲ್ಲಿ ಬಡ್ದಿದೆ. ಸಂಸತ್ನ ಸ್ಪೀಕರ್ ಕೂಡ ನಾನು ತೆಗೆದಿರ್ತಕ್ಕಂಥ ಸರ್ಕಾರಿ ದಾಖಲಾತಿಗಳೇನಿದೆ ಆ ಒಂದು ದಾಖಲಾತಿಗಳಿಗೆ ಸಭಾಸ್ಕಿರಿಯನ್ನು ಹಾಕಿದರೆ, ಎಲ್ಲೋ ಒಂದು ಕಡೆ ನಾನು ಕೈಗೊಂಡಂಥ ಒಂದು ಹೋರಾಟಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ಮನ್ನಣೆ ಸಿಕ್ಕಿರೋದು ನನಗೆ ತುಂಬ ಖುಷಿಯಾಗಿದೆ. ಇಂತಹ ಸಂದರ್ಭದಲ್ಲಿ ನನಗೆ ರಾಜ್ಯ ಗೃಹ ಮಂತ್ರಿಗಳು ಅಥವಾ ರಾಜ್ಯದ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯಿಂದ ಗನ್ಮ್ಯಾನ್ ಕೊಡಬೇಕು, ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ಕೂಡ ಅವರು ಮನವಿ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.